ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಪ್ರಭಾವಿಗೆ ಭಾರಿ ಸಂಕಷ್ಟ. ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದಮೇಲೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು. ಈ ಲೀಡರ್ ಸುತ್ತ ಏನಾಗತ್ತೆ ಡೆವಲಪ್ಮೆಂಟ್ ಅಂತ, ಅದರ ಗ್ರಾಚಾರ ಒಕ್ಕರಿಸ್ಕೊಂಡ್ರೆ ಏನೇನೆಲ್ಲ ಆಗತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಡೆಲ್ಲಿ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದ ನಾಯಕ ಹೇಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಪಾತಾಳಕ್ಕೆ ಬಿದ್ದಿದ್ದಾರೆ ಮತ್ತು ಪದೇ ಪದೇ ಉರುಳು ಬಂದು ಹೆಂಗೆ ಸುತ್ತಕೊಳ್ತಿದೆ ಅನ್ನೋದೇ ಸಾಕ್ಷಿ. ರಾಜಕೀಯ ಜೀವನವೇ ಹಾಗಾದರೆ ಅಲ್ಲೋಲ ಕಲ್ಲೋಲ ಆಯ್ತಾ? ಇದು ಶತ್ರುಗಳ ಷಡ್ಯಂತ್ರವಾ ಅಥವಾ ಮಾಡಿದ ಪಾಪದ ಕರ್ಮನ? ನೋಡಿ, ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈಗ ಬಹಳ ದೊಡ್ಡ ಸಂಕಷ್ಟ ಒಂದು ಎದುರಾಗಿದೆ. ಅವ್ರು ನೋಡಿದ್ರೆ ಹೆಂಗಾದರೂ ಮಾಡಿ ಮಿನಿಸ್ಟರ್ ಆಗೋಣ ಅಂತ ಟ್ರೈ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ದಾವಣಗೆರೆ ಎಲೆಕ್ಷನ್ನಲ್ಲಿ ಡಿ ಕೆ ಎದುರು ಹಾಕ್ಕೊಂಡು ಮಲ್ಲಿಕಾರ್ಜುನ್ ಫ್ಯಾಮಿಲಿಗೆ ಟಕ್ಕರ್ ಕೊಟ್ಟು ಸಿಕ್ಕಾಕ್ಕೊಂಡ್ರು ಅಂತ ಹೇಳಲಾಯಿತು. ಬಟ್ ನಂದಲ್ಲ ಅದು ಆಡಿಯೋ ಅಂತ ಅವ್ರು ವಾದ ಮಾಡಿದ್ರು. ಆ ಆಡಿಯೋಗಳೆಲ್ಲ ವೈರಲ್ ಆಗಿ ಅವರೇ ಸಂಚು ಮಾಡಿ ದುಡ್ಡು ಕೋಟಿ ಕೊಟ್ಟು ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಸಿದ್ದರಾಮಯ್ಯನವ್ರ ಬಾಯಲ್ಲೂ ಬಂತು ಆ ಮಾತು, ನನ್ನ ವಿರುದ್ಧ ಕೆಲಸ ಮಾಡ್ಬೋದಾ ಜಮೀರ್ ಅಂತ. ಸೊ ಮೇಲ್ನೋಟಕ್ಕಂತೂ ಅವರು ಪಕ್ಷ ವಿರೋಧಿ ಕೃತ್ಯ ಮಾಡಿದ್ದಾರೆ ಅನ್ನೋ ಥರದ ಡೆವಲಪ್ಮೆಂಟ್ಸು ಆರೋಪಗಳಲ್ವಾ. ಅದಾದ ಮೇಲೆ ಮಂತ್ರಿಗಿರಿ ಸಿಗಲಿಲ್ಲ ಫಸ್ಟ್ ಲಿಸ್ಟಲ್ಲಿ. ಡಿ ಸಿ ಎಮ್ಗೆ ಡಿಮ್ಯಾಂಡ್ ಇತ್ತು, ಡಿ ಸಿ ಎಮ್ ಹೋಗಲಿ, ಈಗ ಮಂತ್ರಿ ಸಿಕ್ಕಿದ್ರೆ ಸಾಕು ಸೆಕೆಂಡ್ ಲಿಸ್ಟಲ್ಲಾದರು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿರುವಾಗ ಸಮುದಾಯದಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೆಸೇಜು ಹೆಚ್ಚು ಕಡಿಮೆ ಆದರೆ ಪ್ರತ್ಯೇಕ ಪಕ್ಷನೇ ಆಗತ್ತೆ ಅನ್ನೋ ತನಕ ದಾವಣಗೆರೆ ಎಲೆಕ್ಷನ್ ಟೈಮಲ್ಲೆಲ್ಲ ಸದ್ದಾಗಿತ್ತು. ಆದರೆ ಈಗ ಜಮೀರ್ ಅವ್ರ ಕಥೆ ಏನಾಗಿದೆ ನೋಡಿ. ಈಗ ಲೋಕಾಯುಕ್ತ ರಾಜ್ಯಪಾಲರ ಮೊರೆ ಹೋಗಿದೆ, ಅನುಮತಿ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ. ಬಹಳ ದೊಡ್ಡ ಸಂಕಷ್ಟ ಇದು. ಪ್ರಾಸಿಕ್ಯೂಷನ್ ತನಕ ಹೋಗಿದೆ ಇದು ಅಂದರೆ ಅನುಮತಿ ಸಿಗತ್ತೆ ಅಂದರೆ ಜಮೀರ್ ಅಹಮದ್ ಖಾನ್ ಅವರು ಕಂಬಿ ಎಣಿಸೋ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಗಂಭೀರ ಸ್ವರೂಪಕ್ಕೆ ಹೋದರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಆರೋಪ ಪ್ರಕರಣದಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಜಮೀರ್ ಅಹಮದ್ ಖಾನ್ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸುವ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅಲ್ಲಿ ತನಕ ಬಂದಿದೆ, ಎಲ್ಲ ಹಿಡ್ಕೊಂಡಿದೆ ಈಗ ಲೋಕಾಯುಕ್ತ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಲೋಕಾಯುಕ್ತ ಪೊಲೀಸರು ಮನವಿ ಮಾಡಿದ್ದಾರೆ. ಈ ಸಂಬಂಧ ಲೋಕಭವನಕ್ಕೆ ಸಾವಿರಾರು ಪುಟಗಳ ದಾಖಲೆ ಸಮೇತ ಲೋಕಾಯುಕ್ತ ಪೊಲೀಸರು ಗುರುವಾರ ಕೋರಿಕೆಯನ್ನು ಸಲ್ಲಿಕೆ ಮಾಡಿದ್ದು. ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯವೇ ಅಲ್ಲೋಲ ಕಲ್ಲೋಲ ಆಗುವಂಥ ಸುದ್ದಿ ಇದು. ಮೊನ್ನೆ ತನಕ ಇರಲಿಲ್ಲ, ಆದಾಯ ಮೀರಿದ ಆಸ್ತಿ ಗಳಿಕೆ ಇತ್ತು, ಕೇಸೆಲ್ಲ ಇತ್ತು. ಬಟ್ ಮೊನ್ನೆ ತನಕ ಇದಿಷ್ಟು ಸೀರಿಯಸ್ ಆಗಿರಲಿಲ್ಲ. ಈಗ ಲೋಕಾಯುಕ್ತ ಎಲ್ಲ ರೆಡಿ ಮಾಡಿ ಚಾರ್ಜ್ ಶೀಟ್ ಹಂತಕ್ಕೆ ಹೋಗಿದೆ. ಪೊಲೀಸರದ್ದು ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸಿದು ಎಲ್ಲ ಯಾವ್ಯಾವಾಗ ವೇಗ ಹೆಚ್ಚಾಗುತ್ತೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದಲ್ವ, ಅವರವರ ಅಧಿಕಾರಿಗಳ ಮೇಲೆ, ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಬಿಟ್ಟಿದ್ದು. ಸೊ ಈಗ ಅದು ಕನ್ಕ್ಲೂಷನ್ಗೆ ಬಂದಿದೆ ಚಾರ್ಜ್ ಶೀಟ್ ಹಂತಕ್ಕೆ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ತಾನೇ ಕ್ಲಿಯರ್ ಆಗ್ತಿದೆಯೋ ಇರುವಂತಹ ಅಡೆತಡೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಜಮೀರ್ ಅಹಮದ್ ಖಾನ್ ದೊಡ್ಡ ಅಡೆತಡೆನೇ. ಈಗ ಗೊತ್ತಾಗಲ್ಲ ಅದು. ಈಗ ಎಷ್ಟು ಹಾರಾಡಿದ್ರು ಅಷ್ಟೇ ಎಲ್ಲರನ್ನೂ ಹೈಕಮಾಂಡ್ ಬಾಯಿ ಮುಚ್ಚಿಸಿ ಕೂರಿಸತ್ತೆ. ಬಟ್ ಎಲೆಕ್ಷನ್ ಟೈಮಲ್ಲಿ ಜಮೀರ್ ಅವ್ರದ್ದು ಪವರ್ ಜಾಸ್ತಿನೇ ಇದೆ ಅಲ್ಲ, ಅವ್ರ ಸಮುದಾಯದಲ್ಲಿ ಒಳ್ಳೆ ಹಿಡ್ತಾ ಇರೋ ನಾಯಕ. ಅಷ್ಟಿಲ್ಲದೆ ರಾಹುಲ್ ಗಾಂಧಿ ಅವರು ಎಲ್ಲೇ ಯಾವ ರಾಜ್ಯದಲ್ಲೇ ಎಲೆಕ್ಷನ್ ಆದರೂ ಸ್ಪೆಷಲ್ ಫ್ಲೈಟ್ ಅರೇಂಜ್ ಮಾಡಿಸಿ ಜಮೀರ್ ಅವ್ರನ್ನ ಕರೆಸ್ತಿದ್ರು ಅಲ್ವಾ. ಈಗ ಗೊತ್ತಾಗಲ್ಲ ಅದು. ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ಗೆ ದೊಡ್ಡ ಹೊಡೆತಾನೇ ಆಗ್ತಿತ್ತಿದು. ಆದರೆ ಜಮೀರ್ ಅವ್ರ ರಾಜಕೀಯನೇ ಅಷ್ಟೊತ್ತಿಗೆ ಫಿನಿಶ್ ಆಗಿ ಡಿ ಕೆ ದಾರಿನೇ ಕ್ಲಿಯರ್ ಆಗೋ ಥರ ಕಾಣಿಸ್ತಿದೆ. 2018ರಲ್ಲಿ IMA ಕಂಪನಿ ವಂಚನೆ ಸಂಬಂಧ ಇಡಿ ದಾಳಿ ಆಗಿರುತ್ತೆ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ. ಅಕ್ರಮ ಆಸ್ತಿ ಸಂಪಾದನೆ ಶಂಕೆ ಇತ್ತು, ತನಿಖೆ ನಡೆಸಿ ಅಂತ ಅವತ್ತಿನ ACBಗೆ ಇಡಿ ಸೂಚನೆ ಮಾಡಿತ್ತು. ತನಿಖೆ ಶುರುವಾಗಿ ACB ರದ್ದಾದ ಬಳಿಕ ಲೋಕಾಯುಕ್ತ ಪೊಲೀಸರು ತನಿಖೆ ಎತ್ಕೊಂಡ್ರು. ತುಂಬ ವರ್ಷ ಆಯಿತು ಇದು ಆಗೋಕ್ಕೆ ಶುರುವಾಗಿ. ಈಗ ಬಂದಿದೆ ಕನ್ಕ್ಲೂಷನ್ ಹಂತಕ್ಕೆ. ಆದಾಯಕ್ಕೂ ಮೀರಿ 25 ಕೋಟಿ ಆಸ್ತಿಯನ್ನು ಜಮೀರ್ ಗಳಿಸಿರೋದಕ್ಕೆ ತನಿಖೆ ಮಾಡಿದಾಗ ಸಾಕ್ಷಿ ಸಿಕ್ಕಿದೆ. ಸುಮ್ಮನೆ ಅಲ್ಲ, ಆರೋಪ ಅಲ್ಲ, ಇದು ಸಾಕ್ಷಿ ಹಿಡಿದಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ತನಕ ಹೋಗಿದೆ. ಈಗ ರಾಜ್ಯಪಾಲರಿಗೆ ಚಾರ್ಜ್ ಶೀಟ್ ತನಕ ಸಾವಿರ ಪುಟಗಳ ಸಾಕ್ಷಿ ರೆಡಿ ಮಾಡಿ ರಾಜ್ಯಪಾಲರು ಕೊಟ್ಟಿದ್ದಾರೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು, ಅನುಮತಿ ಕೊಡಿ ಅಂತ. ಸೊ ಇದಿಷ್ಟು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದ್ದು. ಏನು ಬೇಕಾದರೂ ಆಗ್ಬೋದು ಜಮೀರ್ ಅವರ ರಾಜಕೀಯ ಭವಿಷ್ಯ. ಯಾಕಂದರೆ 2-3 ವರ್ಷ ಶಿಕ್ಷೆ ಆದ್ರೇ ಕಷ್ಟ, ಅದಕ್ಕಿಂತ ಜಾಸ್ತಿ ಆದ್ರಂತೂ ರಾಜಕೀಯ ಜೀವನ ದಶಕಗಳ ಕಾಲ ಫಿನಿಶೇ ಆಗಿ ಹೋಗುತ್ತೆ. ಶಾಸಕ ಆಗೋ ಮುನ್ನ ಬೆಂಗಳೂರಿನ ಸದಾಶಿವನಗರದ ಅಪಾರ್ಟ್ಮೆಂಟ್ನಲ್ಲಿ
ಫ್ಲ್ಯಾಟು, ಮೈಸೂರಲ್ಲಿ ನಿವೇಶನ, ಲಕ್ಷ ಬೆಲೆ ಲೆಕ್ಕದಲ್ಲಿ ಅವರ ಖಾತೆಯಲ್ಲಿ ಹಣ ಎಲ್ಲ ಇತ್ತಂತೆ. ಅಂದರೆ ಹಳೆ ಕಾಲದ ಕಥೆ ಇದು, ಆಗ ಲಕ್ಷಕ್ಕೆ ಬೆಲೆ ಅಲ್ಲ. ಆದರೆ ಶಾಸಕರಾದ ನಂತರ ಅದು ಎಷ್ಟು ಡಬಲ್ ಆಯಿತು ಅಂದರೆ, ಒಂದು ಹಂತಕ್ಕಿದ್ರು ಅವರು, ಬಟ್ ಹೆಂಗಾಯ್ತಂದರೆ ಶಿವಾಜಿನಗರದಲ್ಲಿ 20 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವೈಭವೋಪೇತ ಬಂಗಲೆ, ಅವ್ರ ಬಂಗಲೆ ಎಲ್ಲರ ಕಣ್ಣು ಕುಕ್ಕಿತ್ತು. ಅದೇ ರೀತಿ ಕೋಟ್ಯಾಂತರ ರೂಪಾಯಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿ ಎಲ್ಲರ ಗಮನ ಸೆಳೆದಿದ್ರು ಜಮೀರ್ ಅವರು. ವಿದೇಶ ಪ್ರವಾಸ, ತಮ್ಮ ಬಳಿ ನೆರವು ಕೇಳಿ ಬಂದವ್ರಿಗೆ ಕೈ ಬಿಚ್ಚಿ ಕಂತೆ ಹಣ ಕೊಡ್ತಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ, ಮಾಜಿ ಸಚಿವರಾದ ದಿನೇಶ್ ಗುಂಡೂರಾವ್, ಚಲುವರಾಯಸ್ವಾಮಿ, ಶಾಸಕ ಎಚ್ ಸಿ ಬಾಲಕೃಷ್ಣ, ರಾಜ್ಯಸಭಾ ಸದಸ್ಯರು ಕೆಲವರು, ಇವರಿಗೆಲ್ಲ ಸುಮಾರು 30ಕ್ಕೂ ಹೆಚ್ಚಿನ ಪರಿಚಿತರಿಂದ ಕೋಟ್ಯಾಂತರ ರೂಪಾಯಿ ಕೈ ಸಾಲ ಪಡೆದಿದ್ದಾರಂತೆ. ಆದರೆ ಈ ಸಾಲ ಮರಳಿಸಿರೋ ಬಗ್ಗೆ ದಾಖಲೆ ಸಿಕ್ಕಿಲ್ಲ. ಅದೇ ರೀತಿ ತಮ್ಮ ಕೆಲ ಸ್ನೇಹಿತರಿಗೆ ಜಮೀರ್ ಕೂಡ ಕೈ ಸಾಲ ಕೊಟ್ಟಿರೋದಕ್ಕೂ ಲೆಕ್ಕಪತ್ರ ಇಲ್ಲ. ಈ ಪ್ರಕರಣ ಸಂಬಂಧ ಜಮೀರ್ ಅವರು, ಅವರ ಕುಟುಂಬದ ಸದಸ್ಯರು, ಸ್ನೇಹಿತರು, ವ್ಯಾವಹಾರಿಕ ಪಾಲುದಾರರು, ಲೋಕಾಯುಕ್ತ ಪೊಲೀಸರು ಎಲ್ಲರನ್ನ ವಿಚಾರಣೆ ಮಾಡಿದ್ದಾರೆ. ಅಂತಿಮವಾಗಿ ತನಿಖೆಯಲ್ಲಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಅಂದರೆ ಯಾವುದೇ ದಾಖಲೆ ಸಿಗ್ತಿಲ್ಲ. ಇವರು ದಾಖಲೆ ಕೊಟ್ಟರೆ ರೇಡ್ ಆದಾಗ ಖುಲಾಸೆ ಆಗಿಬಿಡ್ತಾರೆ ಕೇಸಲ್ಲಿ. ಎಲ್ಲ ಸುಮಾರು ಜನರ ಮೇಲೆ ರೇಡ್ ಆಗ್ತಿರತ್ತೆ, ಬಟ್ ಲಿಂಕ್ ಮಾಡಿಬಿಟ್ರೆ ನನ್ನ ಆದಾಯ ಮತ್ತು ಇದು ಗಳಿಕೆ ಅಂತ, ಓಕೆ, ಇಲ್ಲಿ ಸಿಗ್ತಿಲ್ಲ. 2 ದಶಕಗಳ ಆಸ್ತಿ ಲೆಕ್ಕ ಹಾಕಿದ್ದಾರೆ ಪೊಲೀಸರು. ಜಸ್ಟ್ ಇಮ್ಯಾಜಿನ್, 20 ವರ್ಷಗಳ ಆಸ್ತಿ ಲೆಕ್ಕ ಹಾಕಿದ್ದಾರೆ. ಶಾಸಕರಾಗೋ ಮುನ್ನ ಸಾರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಏನೇನು ಮಾಡ್ತಿದ್ರಲ್ಲ ಅವರು, ಆವಾಗಿಂದ ಲೆಕ್ಕ ಹಾಕಿದ್ದಾರೆ. 2005ರಲ್ಲಿ ಚಾಮರಾಜಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ JDS ಪಕ್ಷದಿಂದ ಗೆದ್ದು ಶಾಸಕರಾಗ್ತಾರೆ. ಹಾಗೆ ಶಾಸಕರಾಗಿ ಆಯ್ಕೆಯಾದ ವರ್ಷದಿಂದ ಜಮೀರ್ ಅವರ 2 ದಶಕಗಳ ಸಂಪತ್ತಿನ ಲೆಕ್ಕನೇ ಇಲ್ವಂತೆ. ಲೋಕಾಯುಕ್ತ ಪೊಲೀಸರು ಎಲ್ಲ ಶೋಧ ಮಾಡಿದಾಗ 2005ರಿಂದ 2025ರವರೆಗೆ 5 ಬಾರಿ ಶಾಸಕ, 3 ಬಾರಿ ಮಿನಿಸ್ಟರ್ ಆಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಆಗ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಅಕ್ರಮ ಆಸ್ತಿ ತನಿಖೆ ಮಾಡಿದಾಗ ರುಜುವಾತಾಗಿದೆ ಅಂತ ಸರ್ಕಾರದ ಮೂಲಗಳೇ ಈಗ ಹೇಳ್ತಿರೋದು. ಲೋಕಾಯುಕ್ತನೇ ಕಂತೆ ಸಾಕ್ಷಿಯನ್ನು ಜಮೀರ್ ವಿರುದ್ಧ ತೆರೆದಿಟ್ಟಿದ್ದು ಈಗ ಸಂಕಷ್ಟ ಕಾದಿದೆ ಅಂತಲೇ ಅನಿಸ್ತಿದೆ. ಯಾಕಂದರೆ ಮಿನಿಸ್ಟರ್ ಆದವರು, ಶಾಸಕರಾದವರು ತುಂಬ ಜನ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋ ಆರೋಪ ಅಂತೂ ಕೇಳಿಬರುತ್ತೆ. ಬಟ್ ಕೆಲವು ಮಾತ್ರ ಸಿಕ್ಕಾಕ್ಕೊಳ್ತಾರೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಕೆಲವರು ಕಣ್ಣು ಮುಂದೆನೇ ಓಡಾಡ್ತಿದ್ರು ಸಿಕ್ಕಾಕ್ಕೊಳ್ಳಲ್ಲ. ಕೆಲವು ಸಲ ಅದು ಗ್ರಾಚಾರ ಕೆಟ್ಟಾಗಲೋ ಅಥವಾ ರಾಜಕೀಯವಾಗಿ ತುಂಬ ರಿಸ್ಕ್ ತಗೊಂಡಾಗಲೋ, ಕೆಲವೊಮ್ಮೆ ದೊಡ್ಡವ್ರನ್ನ ಎದುರು ಹಾಕ್ಕೊಂಡಾಗಲೋ, ಅಥವಾ ಎಲೆಕ್ಷನ್ನು ಕೆಲವೆಲ್ಲ ಕುದುರೆ ವ್ಯಾಪಾರ, ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ ಕಂಟಕ ಬಂದಿತ್ತು ನೋಡಿ, ಅಮಿತ್ ಶಾ ಅವ್ರನ್ನ ಎದುರು ಹಾಕ್ಕೊಂಡು ಕಾರಣಕ್ಕೆ ಅಂತ ಹೇಳಲಾಗತ್ತೆ ಆರೋಪ ಕಾಂಗ್ರೆಸ್ನವ್ರದ್ದು ಅಲ್ವಾ, ಡಿ.ಕೆ ಮಾಡೋದು. ಸೊ ಹೀಗೆಲ್ಲ ಮಾಡಿದಾಗ ದೊಡ್ಡ ರಿಸ್ಕ್ ತೊಗೊಂಡಾಗ ಇಂಥದ್ದೆಲ್ಲ ಬೇಗ ಆಗುತ್ತೆ ಪ್ರಾಸೆಸ್ಸು ಅಂತ ಒಂದು ಮಾತಿದೆ ರಾಜಕೀಯದಲ್ಲಿ. ಹಾಗೇ ಆಯ್ತಾ ಜಮೀರ್ ಅಹಮದ್ ಖಾನ್ ಅವ್ರಿಗೆ, ಅಥವಾ ಹೆಂಗಾಯ್ತು? ಒಟ್ಟಿನಲ್ಲಿ ಜಮೀರ್ ಅವ್ರಿಗೆ ಈಗ ರಾಜಕೀಯ ಜೀವನಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಬೀಳೋ ರೀತಿ ಕಾಣಿಸ್ತಾ ಇದೆ. ಇದು ಸಣ್ಣ ಪ್ರಮಾಣದಲ್ಲ, ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಸಾಕ್ಷಿ ಇಷ್ಟು ಸಿಕ್ಕಿದೆ ಆದಾಯಕ್ಕೂ ಮತ್ತು ಅವ್ರ ಆಸ್ತಿಗೂ ಅಂತ. ಅವರು ಮಾಡ್ತಾರೆ, ಅವ್ರು ಕಾನೂನು ಹೋರಾಟ ಮಾಡ್ತಾರೆ, ಬಿಡ್ತಾರೆ ಅಂತಲ್ಲ. ಜಮೀರ್ ಅವ್ರ ಕಡೆಯಿಂದನೂ ಹೋರಾಟ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದೆ ಅನ್ನೋದನ್ನು ಸರ್ಕಾರದ ಮೂಲಗಳೇ ಹೇಳ್ತಿರೋದ್ರಿಂದ ಈಗ ಸರ್ಕಾರದಲ್ಲಿ ಜಮೀರ್ ಅವ್ರಿಗೆ ಯಾವ ಪ್ರೊಟೆಕ್ಷನ್ನು ಸಿಗೋ ಥರ ಕಾಣಿಸ್ತಿಲ್ಲ. ಸಿದ್ದರಾಮಯ್ಯನವ್ರು ಈಗ ಅಧಿಕಾರದಿಂದ ಕೆಳಗಿಳಿದಿರೋದಷ್ಟೇ ಅಲ್ಲ, ಜಮೀರ್ ಅವ್ರ ಮೇಲೆ ಮುನಿಸ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರ ಮೇಲೂ ಮುನಿಸ್ಕೊಂಡಂಗೆ ಕಾಣಿಸ್ತು. ಶಿಷ್ಯರೇ ಏನೇನೋ ಮಾಡಿದ್ರಲ್ಲ, ಎಲ್ಲ ಗೊಂದಲ ಅನ್ನೋದು ಲಾಸ್ಟಲ್ಲಿ ಬಹಳ ಡಿಸ್ಟರ್ಬ್ ಆಗಿಬಿಡ್ತು. ಸಿದ್ದು ಟೀಮ್ ಹೆಂಗೆ ಸ್ಟ್ರಾಂಗ್ ಇತ್ತಂದರೆ ಒಬ್ಬರಿಗಿಂತ ಒಬ್ಬರು, ಎಂ ಬಿ ಪಾಟೀಲ್ರಂತೆ, ಜಮೀರ್ ಅವರಂತೆ, ಸತೀಶ್ ಜಾರಕಿಹೊಳಿ ಅವರಂತೆ, ಆ ಕಡೆ ಜಾರ್ಜ್ ಅವರು, ತುಂಬ ಜನ, ಮಹದೇವಪ್ಪನವರು, ಒಂದೊಂದು ಕಮ್ಯುನಿಟಿ ಲೀಡರ್ಸು ಎಲ್ಲ ಸೇರಿದ್ರೆ ಒಂದು ಸರ್ಕಾರ ತರೋವಷ್ಟು ಸ್ಟ್ರಾಂಗ್ ಇದ್ದವರು ಈಗೆಲ್ಲ ಛಿದ್ರ ಆಗೋಗಿದ್ದಾರೆ. ಸಿದ್ದರಾಮಯ್ಯ ಕ್ಯಾಂಪ್ ಅನ್ನುವಂಥದ್ದೇ ಇಲ್ಲ. ಈಗ ಎಲ್ಲ ಒಂದೊಂದು ದಾರಿ ಹಿಡಿದಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಸ್ಟ್ ಅಡ್ವಾಂಟೇಜ್. ನಾಳೆ ಟಿಕೆಟು ಇನ್ನೊಂದೊಂದು ಸಿದ್ದರಾಮಯ್ಯನವ್ರ ಕೈ ಆಡಿಸೋದು, ಇನ್ನೊಬ್ಬರು ಒತ್ತಡ ತರೋದು ಅದೆಲ್ಲ ಇರಲ್ಲ. ಇಲ್ಲಿ ನೋಡಿದ್ರೆ ತಮ್ಮ ಎದುರಾಳಿಗಳು ಅಂತ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೋ ಅವರೆಲ್ಲ ಒಬ್ಬೊಬ್ಬರೇ ಈ ರೀತಿ ಕೆಡ್ಡಾಗಿ ಬಿದ್ದಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮತ್ತು ಅವರ ರಾಜಕೀಯ ಲೆಕ್ಕಾಚಾರ, ಅವರ ಮುಖ್ಯಮಂತ್ರಿ ಕನಸು, ಮುಂದಿನ ಅವಧಿಯ ಕನಸು ಎಲ್ಲ ಸೇಫ್ ಆಗೋ ಥರ ಕಾಣಿಸ್ತಾ ಇದೆ. ಕೈಪಾಳ್ಯದಲ್ಲಿ ನಡೀತಿರೋ ಡೆವಲಪ್ಮೆಂಟ್ಸ್ ನೋಡಿದ್ರೆ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.